ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಚಳ್ಳಕೆರೆ ತಾಲೂಕು ಗಂಜಿಗುಂಟೆ ಗ್ರಾಮದ ಮಾದಿಗ ಸಮುದಾಯದ ಹೋರಾಟದ ಕೂಗು ಹೇಗಿತ್ತು ಅಂದರೆ, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು, ಅಡ್ಯರ ಮಾತುಗಳನ್ನು ಕೇಳುತ್ತಾರೆ, ನಮ್ಮ ಕೂಗು ಕೇಳಿಸಿಕೊಳ್ಳುವುದಿಲ್ಲ ಎಂದು ಮಾಧ್ಯಮದವರ ಮುಂದೆ ನೋವನ್ನು ತೋಡಿಕೊಂಡ ಗಂಜಿಗುಂಟೆ ಗ್ರಾಮದ ಮಾದಿಗ ಸಮುದಾಯದ ಹೆಣ್ಣು ಮಕ್ಕಳು ಮತ್ತು ಮುಖಂಡರುಗಳ ಅವರ ನೋವನ್ನು ಕೇಳಿ ವೀಕ್ಷಕರೇ. ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಚಳ್ಳಕೆರೆ ತಾಲೂಕು ಗಂಜಿಗುಂಟೆ ಗ್ರಾಮದಲ್ಲಿದ್ದೀವಿ. ಆ ಗಂಜಿಗುಂಟೆ ಗ್ರಾಮದಲ್ಲಿ ವಾಸ ಆಗಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅದನ್ನ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಯಾವ ರೀತಿ ಇಲ್ಲಿನ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸರ್ ಯಾವ ರೀತಿ ಕೆಲಸ ಮಾಡ್ತಿದ್ರೆ, ಇಲ್ಲಿನ ಇಒ ಯಾವ ರೀತಿ ಕೆಲಸ ಮಾಡ್ತಿದ್ರೆ, ಈ ಗ್ರಾಮಕ್ಕೆ ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ, ಏನ್ ಅನುಕೂಲ ಮಾಡ್ಕೊಟ್ಟಿಲ್ಲ ಅದ್ರ ಬಗ್ಗೆನೂ ಕೇಳೋಣ. ಅವ್ರು ಕುಂದುಕೊಡ್ತೇನೆ ವಿಚಾರಿಸೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮ್ಮ ಹೆಸರು ಸರ್ ತಿಪ್ಪೇಸ್ವಾಮಿ ಅಂತೇಳಿ. ಏನಾಗ್ತಾ ಇದೆ ಇಲ್ಲಿ? ಏನು ಇಷ್ಟು ಹೋರಾಟ ಮಾಡ್ತಾ ಇದ್ದೀರಾ? ಸುಮಾರು 2 ವರ್ಷದಿಂದ ಚಳ್ಳಕೆರೆ ಹತ್ರ, 5 ವರ್ಷದಿಂದ ಚಳ್ಳಕೆರೆ ಹತ್ರ ಕುತ್ಕೊಂಡು ಅಲ್ಲಿ ತಾಲೂಕು ಆಫೀಸ್ ಮುಂಭಾಗ ಹೋರಾಟ ಮಾಡಿದಿರಾ, ಮತ್ತೆ ಬೇರೆ ಬೇರೆ ಕಡೆ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ನಿನ್ನೆ ಸಂದೇಶ ಅವರು ಕೂಡ ಬಂದು ಹೋಗ್ತಾ ಇದ್ದಾರೆ. ಏನು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಿಗಳು? ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಆ ಸ್ಪಂದಿಸ್ತಾ ಇರೋ ಕಾರಣದಿಂದ ನಾವು ಸಂದೇಶ ಅವ್ರನ್ನ ಕೋಲಾರದಿಂದ ಬರಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನಮ್ಮ ಮಾದಿಗ ಸಮುದಾಯದವರು ಆದಂತ ಕಾಂಗ್ರೆಸ್ ಲೀಡರ್ ಆದಂತ ವೀರಭದ್ರಪ್ಪನವರು ಅವರ ಅವಹೇಳನ ಹೇಳಿದ್ದಾರೆ. ಅದರ ತೀವ್ರವಾಗಿ ಖಂಡಿಸ್ತೀವಿ. ಯಾವ ರೀತಿ ಅಂತ ಹೇಳಿದಾರೆ ಅಂತಂದ್ರೆ, ನಾವು ಎಲ್ಲಾ ರೀತಿಲಿ ಎಲ್ಲಾ ಪ್ರತಿಭಟನೆಗಳನ್ನ ಮಾಡಿದ್ವಿ. ತಾಲೂಕು ಆಫೀಸ್ ಮುಂದೆ ಮಾಡಿದ್ವಿ, ಡಿಸಿ ಆಫೀಸಿಗೆ ಮನವಿ ಕೊಟ್ವಿ, ತಾಲೂಕು ಆಫೀಸಿಗೆ ಮನವಿ ಕೊಟ್ವಿ. ಯಾವುದೇ ರೀತಿ ಸ್ಪಂದಿಸ್ತಾ ಇರೋ ಕಾರಣದಿಂದ ಸಂದೇಶ್ ಅಣ್ಣವ್ರನ್ನ ಕರೆಸಿ ನಮ್ಗೆ ಈ ತರ ಆಗಿದೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದೇಳಿ ಕರೆಸ್ತಂತ ಸಂದರ್ಭದಲ್ಲಿ ಈ ವೀರಭದ್ರಣ್ಣ ಅನ್ನೋರು ಬಹಳ ಕೆಟ್ಟದಾಗ ಮಾತಾಡಿದ್ದಾರೆ ಸಂದೇಶ್ ಅಣ್ಣವ್ರ ವಿರುದ್ಧ. ಏನ್ ಗೊತ್ತು ನಿಮಗೆ ಸಂದೇಶ್ ಅವರೇ ತಾಲೂಕಿಂದ ಇದು ಅಂತೇಳಿ. ಹಾಗಾಗಿ ಅವ್ರು ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿರೋ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ಭದ್ರಣ್ಣ ಅವ್ರಿಗೆ ಏನ್ ಗೊತ್ತು ನಮ್ಮ ಗ್ರಾಮದ ಸಮಸ್ಯೆ. ಅವ್ರು ಯಾವ ಊರವರು? ಭದ್ರಣ್ಣ ಚಳ್ಳಕೆರೆ ಅವರು, ಚಳ್ಳಕೆರೆ ಸಿಟಿ ಅವರ, ಚಳ್ಳಕೆರೆ ಟೌನ್ ಅವರು. ಹಾಗಾಗಿ ಇಲ್ಲಿದು ನಮ್ಮ ಗ್ರಾಮದ ವಾಸ್ತವ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ದಿರೋ ಕಾರಣದಿಂದ ಈ ತರ ಹೇಳಿದರೆ, ಈ ತರ ಹೇಳಿರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು. ಸಂದೇಶ್ ಅಣ್ಣವ್ರ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು. ಈ ರೀತಿಲಿ ಇದ್ ಮಾಡ್ತಿರೋದು ನಾವಿದೀವಿ ತಾಲೂಕಲ್ಲಿ ಲೋಕಲ್ ಲೀಡರ್ ಬಿಟ್ಟು ಅಲ್ಲಿದ್ದಾನೆ ಯಾರನ್ನ ಕರ್ಸಿದ್ರ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರೆ ಅದು ಸರಿ ಇಲ್ಲ. ನಮಗೆ ತುಂಬಾ ಅನ್ಯಾಯ ಆಗಿರೋದ್ರಿಂದ 3 ತಿಂಗಳಿಂದ ಸತತವಾದ ಪ್ರಯತ್ನ ಪಟ್ಟು ಸಂದೇಶ್ ಅಣ್ಣವ್ರನ್ನ ಇಲ್ಲಿ ಕರೆಸ್ಕೊಳಕ್ ಆಯ್ತು. ಹಾಗಾಗಿ ಈಗ ಸಂದೇಶ್ ಅಣ್ಣವ್ರು ಬಂದೋಗಿದ್ದಾರೆ. ಮತ್ತೆ ಇಲ್ಲಿ ವೀರಭದ್ರಪ್ಪ ಯಾವಾಗ ಬಂದು ವಿಸಿಟ್ ಮಾಡಿದ್ರ ನಿಮ್ಮವರು? ಇಲ್ಲ, ಯಾರು ಕೂಡ ಬಂದಿಲ್ಲ. ನಮ್ಮ ಸಮಾಜದ ಲೋಕಲ್ ಲೀಡರ್ ಯಾರು ಕೂಡ ಬಂದಿಲ್ಲ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಅವ್ರು ಮಾತಾಡೋದು ಸರಿ ಇಲ್ಲ, ಸಂದೇಶ್ ಅಣ್ಣವ್ರ ವಿರುದ್ಧವಾಗಿ ಮಾತಾಡೋದು ಸರಿ ಇಲ್ಲ. ಹಾಗಾಗಿ ಆಯ್ತು, ಇಲ್ಲಿ ವೀರಭದ್ರಪ್ಪ ಏನೇ ಆಗಿರ್ಲಿ, ಇಲ್ಲಿ BSS ಲೀಡರ್ ಅಂತ ಅವರು ಕೂಡ ನಿಮ್ಮ ಸಮುದಾಯದವರೇ. ಆದ್ರೂ ಈಗ ಹೇಳ್ಬಾರ್ದಾಗಿತ್ತು. ಅವ್ರು ಬೇರೆ ಯಾರೇ ಬಂದ್ರು ಕೂಡ ಹೋರಾಟಗಾರರು ಇದು ಒಂದು ತಲೆಗಟ್ಟುಗಳಿ. ಯಾರಿಗೆ ಸ್ಪಂದಿಸಕ್ ಬಂದಿದ್ದಾರೆ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದನ್ನ ಕೇಳೋಂತ ಸಂದರ್ಭ ತಪ್ಪೇನಿಲ್ಲ. ಬಟ್ ಬರ್ಬೋದು, ಹೋರಾಟ ಮಾಡ್ಬೋದು, ಅವ್ರಿಗೆ ಇರ್ತಕ್ಕಂಥ ನ್ಯಾಯನೂ ಕೊಡಿಸ್ಬೋದು. ನೀವೇ ಇನ್ನೊಂದ್ ಕಡೆ ಹೋಗಿರ್ತೀರಾ, ಆ ರೀತಿ ಹೇಳ್ಬಾರ್ದಾಗಿತ್ತು. ಆಯ್ತು, ಇನ್ ಮುಂದೆ ಏನ್ ಮಾಡ್ತೀರಾ? ಈಗ ನಿಮಗೆ ಆಗಿರ್ತಕ್ಕಂಥ ಇಲ್ಲಿ ಅನ್ಯಾಯ ಏನಾಗ್ತಿದೆ ಅದ್ರ ಬಗ್ಗೆ? ಈಗ ನಾವು ರಂಗನಾಥ್ ಅಂತ ಹೇಳಿ ಸ್ಥಳೀಕರು. ಈಗ ನಾವು ಮಾತಾಡೋಂತ ವೈಯಕ್ತಿಕ ವಿಚಾರ ಏನಿಲ್ಲ, ಇದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಚಾರ ಇದು. ಈಗ ಇವ ಸಾಹೇಬರು ಕಮಿಟ್ ಮಾಡಿದರೆ, ತಹಸೀಲ್ದಾರ್ ಕಮಿಟ್ ಮಾಡಿದರೆ, ಅದನ್ನ ಸ್ವಾಗತಿಸ್ವಿ. ಯಾಕೆ ಅಂದ್ರೆ ಅವ್ರ ಪಾಪ ಇಲ್ಲಿ ವಾಸ್ತವಾಂಶ ಎಲ್ಲ ಗೊತ್ತಿದ್ದು ಇಲ್ಲಿ ಸರ್ಕಾರಿ ಜಮೀನು 105ರಲ್ಲಿ ಏನ್ ಅಕ್ರಮ ನಡೀತಿದೆ ಅಂತ ನಾವೆಲ್ಲ ಅರ್ಜಿ ಕೊಟ್ಟಿದ್ವಿ. ಇವ ಸಾಹೇಬರಿಂದ ತಾಲೂಕು ಆಡಳಿತದಿಂದ ಹಿಡಿದು ಜಿಲ್ಲಾ ಆಡಳಿತವರೆಗೂ ಅರ್ಜಿ ಕೊಟ್ಟಿದ್ವಿ. ಆದ್ರೆ ಯಾವುದೇ ಸ್ಪಂದನೆ ಆಗಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, PDO ಆಗ್ಲಿ ಯಾರನ್ನಾಗ್ಲಿ ಖಾತೆ ಐತಲ್ರಿ ಅಂತ ಹೇಳ್ತಾರೆ ನಮ್ಗೆ. ಅಂದ್ರೆ ಅವರು ಆಶ್ರಯ ಯೋಜನೆಗೆ ನಿವೇಶನ ಕೊಡ್ಬೇಕಾದ್ರೆ ತಾರತಮ್ಯ ನಮ್ಗೆ 25 ಜನಕ್ಕೆ ಅಂತ ಹೇಳ್ತಾರೆ. ಅದೇ ನಮ್ಮ ಊರಲ್ಲಿರೋಂಥವ್ರು ಅಕ್ರಮವಾಗಿ ಅಲ್ಲಿ ಶೆಡ್ಗಳು ನಿರ್ಮಾಣ ಮಾಡಿದ್ರು. ನಾವು ಅಹೋರಾತ್ರಿ ಧರಣಿ ಮಾಡಿದ ನಂತರ ಇವಾಗ RCC ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದಾದ ನಂತರ ಅದನ್ನು ತಡೆಯಕ್ ಹೋಗಿದ್ಕೆ, ಅದ್ರ ಇವ ಸಾಹೇಬ್ರಿಗೆ ಹೇಳಿದ್ಕೆ, ಆಮೇಲೆ ತಹಸೀಲ್ದಾರ್ಗೆ ಹೇಳಿದ್ಕೆ, ನಾವು ಅದೆಲ್ಲ ನಿಮ್ಗೇನ್ ಬೇಕು ಆ ವಿಚಾರ ತಗೊಂಡು ನೀವೇನ್ ಮಾಡ್ತಾರ, ನಿಮ್ಗೇನ್ ಒಂದ್ ಜಾಗ ಬೇಕಾ ಕೇಳ್ರಿ, ನಿಮ್ದು ಐತಲ್ಲಪ್ಪ ಖಾತೆ ಅಂತಾರೆ. ಅದು ಆನ್ಲೈನ್ ಖಾತೆ ಅಲ್ಲ, ನಮ್ದು ಮಾಮೂಲಿ ಆಗಿರೋಂತ ಖಾತೆ. ಅದು
ಯಾರಿಗೂ ಒಂದು ಮನೆಯಲ್ಲಿ 4-5 ಕುಟುಂಬ ವಾಸವಾಗಿದ್ವಿ. ಇದನ್ನ ಯಾರಾದ್ರೂ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ತಹಶೀಲ್ದಾರ್ ಇರ್ಲಿ, ಇವ ಸಾಹೇಬ್ರು ಇರ್ಲಿ, ಸ್ಥಳ ಪರಿಶೀಲನೆ ಮಾಡಿದ್ರು. ಏನ್ ಮಾಡಿದ್ರು? 3 JCB ಇಟ್ಟು 3 ಗಂಟೆ ಕೆಲಸ ಮಾಡಿ 3 JCB ನ 15 ಲಕ್ಷ ಬಿಲ್ ಮಾಡಿಸ್ಕೊಂಡೋದ್ರು. PDO ಅವ್ರು ಏನ್ ಹೇಳ್ತಾರೆ? 15 ಲಕ್ಷ ಬಿಲ್ ಹೆಂಗಾಯ್ತು ಅಂತ ಕೇಳಿ ನಿನ್ಗೇನ್ ಸಂಬಂಧ ಅದು ಅಂತ ಕೇಳ್ತಾರೆ. ಅಂದ್ರೆ ಅಲ್ಲಿ ಏನೇ ನಡೀಲಿ ಸರ್ಕಾರಿ ಗೋಮಾಳದಲ್ಲಿ ಮುಂದಿನ ಪೀಳಿಗೆಗೆ ಅಲ್ಲಿ ಸರ್ಕಾರಿ ಗೋಮಾಳ ಉಳಿಯೋದ್ ಬೇಡವಾ? ಈಗ 5 ಎಕರೆ ಮುಂಚೆ ಆಗೈತೆ 1992ರಲ್ಲಿ, ಮತ್ತೆ ಈಗ ಆಲ್ರೆಡಿ 5 ಎಕರೆ ಐತೆ. ಈಗ 5 ಎಕರೆ ಆಶ್ರಯರಿಗೆ ಬಿಟ್ಟಿದ್ದಾರೆ, ಅದರಲ್ಲಿ ಕೊಡ್ಲಿ. ಇನ್ನು ಉಳಿದಂತ ಜಮೀನಲ್ಲಿ ಶಾಸಕರು ನಮಗೆ 3 ಎಕರೆ ಕೊಡ್ತೀವಿ ಅಂತ ಹೇಳಿ ಅವತ್ತು ಧರಣಿ ಹತ್ರ ಆಗಿತ್ತು. ನಮ್ಗೆ ತಾಲೂಕು ಕಚೇರಿ ಮುಂದೆ ಆಶ್ವಾಸನೆ ಕೊಟ್ಟಿದ್ರು. ಆ ಫಸ್ಟ್ ಅದಾಗವರೆಗೂ ಈ ಯಾವುದೇ ಗ್ರಾಮ ಸಭೆ ಮಾಡಬೇಡ್ರಿ ಅಂತ ನಮ್ ನಿರ್ಧಾರ. ಆಮೇಲೆ ನಾನು ವಾಪಸ್ ಬಂದಿದ್ವಿ, ನಾವೊಬ್ಬರೆಲ್ಲ ನಮ್ಮ ಸಮುದಾಯರೆಲ್ಲ ವಾಪಸ್ ಎದ್ದು ಬಂದ್ವಿ ಗ್ರಾಮ ಸಭೆಯಿಂದ. ಅಂದ್ರೆ ಇದೆಲ್ಲ 3 ಸಾರಿ ಗ್ರಾಮ ಸಭೆಯಲ್ಲ ವಿರೋಧ ಮಾಡಿದ್ವಿ. ಮೊದಲು 3 ಎಕರೆ ಮಂಜೂರಾಗ್ಲಿ, ಅನಂತರ ಗ್ರಾಮ ಸಭೆ ಮಾಡ್ರಿ ಅಂತ ಹೇಳಿರೋ ಸತ್ಯಾಂಶ ಇದರಲ್ಲಿ ಉರುಳಿಲ್ಲ. ಈಗ ಏನ್ ಹೇಳ್ತಾರೆ ಯುವ ಸಾಹೇಬ್ರು? ನಾವೆಲ್ಲ ಬಗೆಹರಿಸ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇಲ್ಲಿನ ವಾಸ್ತವಾಂಶ ಯಾಕೆ? ಒಂದು ಸಮುದಾಯದವರು ಬರೀ 25 ಮನೆ ಕಟ್ಟಿದ್ದಾರೆ, ಅದನ್ನ ಹೇಳಲ್ಲ ಅವ್ರು, ಸ್ಟೇಟ್ಮೆಂಟ್ ಕೊಡಲ್ಲ. ನಿಮ್ಗೆ ಏನ್ ಬೇಕು? ಒಂದ್ ಮನೆ ಸೈಟ್ ಬೇಕಾ ಕೇಳಯ್ಯ, ಅದೇ ಹೇಳ್ತದ್ರ ಅಷ್ಟೇ, ಬೇರೆ ಏನು ಹೇಳ್ತಾ ಇಲ್ಲ. ಇಷ್ಟೇ ಹೇಳೋದಕ್ಕೆ ನಾವು ಸಂದೇಶವನ್ನು ಕರೆಸಿದ ಉದ್ದೇಶ ಇಷ್ಟೇ. ಎಲ್ಲಿ ಯಾರು ಸ್ಪಂದನೆ ಮಾಡದಿದ್ದ ಕಾಲದಲ್ಲಿ ನಮ್ಮ ಸಮಾಜದವರು, ಅವರು ಒಬ್ಬ ಸಮಾಜಮುಖಿನೇ, ನಮ್ಮಲ್ಲಿ ಒಬ್ಬ ಬೇಕು ಅಲ್ಲ ಅನ್ನೋ ಉದ್ದೇಶ ಕರೆಸಿದ್ವಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾವು ಯಾವುದೇ ಕಾರಣಕ್ಕೂ 17ನೇ ತಾರೀಕು ಈಗ ಅಹೋರಾತ್ರ ಧರಣಿ ಮಾಡೋ ಸತ್ಯಾಂಶ ಅದರಲ್ಲಿ ಉರುಳಿಲ್ಲ. ನಾವು ಶಾಸಕರು ಏನ್ ಮಾತು ಕೊಟ್ಟಿದ್ರೋ ಮತ್ತೆ ಅದು ನಡಿಬೇಕು, ಮತ್ತೆ ಆಶ್ರಯ ಯೋಜನೆ ಅದು ಮಂಜೂರಾಗ್ಲಿ. ಲೇಔಟ್ ಮಾಡಿದ್ರೆ ತಹಶೀಲ್ದಾರ್ ಹೇಳಿದ್ದಾರೆ, ಲೇಔಟ್ ಎಲ್ಲಿ ಮಾಡಿದಾರೆ ಸ್ವಾಮಿ? ಬಂದ್ ನೋಡ್ಲಿ ಸ್ವಾಮಿ. ಮತ್ತೆ ಶೆಡ್ ಹಾಕಿಡಿದ್ರೆ ಅದೇ ತರಾನೇ, ಯಾವುದೇ ಏನು ಗುಂಡಿ ಮಣ್ಣು ಹಾಕಿಲ್ಲ. 15 ಲಕ್ಷ ಬಿಲ್ ಮಾಡಿ ಕೇಳಿದ್ರೆ 3 JCB ಒಂದೇ, ಎಷ್ಟು ಬೆಳಗಿಂದ 3 ಗಂಟೆಗೆ ಅಷ್ಟೇ. ಈ ಬಿಲ್ ಕೇಳ್ಕೋದ್ ನಿನ್ಗೆ ಸಂಬಂಧ ಅದು ಅಂತಾರೆ. ಇದು ನಮಗೆ ಬೇಕಾ? ಉದ್ದೇಶಪೂರ್ವಕವಾದಲ್ಲಿದು. ಇಲ್ಲಿನ ವಾಸ್ತವಾಂಶ ಶಾಸಕರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಇಲ್ಲಿ ಏನ್ ಹೇಳ್ತಾರೆ? PDO ಹೇಳ್ದು ಕೇಳ್ತಾರೆ, ಇವ ಹೇಳ್ದು ಕೇಳ್ತಾರೆ, ತಹಶೀಲ್ದಾರ್ ಹೇಳ್ದು ಕೇಳ್ತಾರೆ. ಶಾಸಕರಿಗೆ ಏನು ಗೊತ್ತು ಗಂಜುಗಂಟೆ ವಿಚಾರ? ಆಮೇಲೆ ನಮ್ಮೂರಲ್ಲಿ ಕೆಲವು ಮುಖಂಡರು ಬಲಾಢ್ಯ ಇರ್ತಾರೆ, ಅವ್ರು ಹೋಗಿ ಏನೋ ಹೇಳ್ತಾರೆ ಶಾಸಕರಿಗೆ. ಆವಾಗ ಅವ್ರೇನ್ ಮಾಡ್ತಾರೆ? ಇವ್ರು ಹೇಳಿದ್ದೆ ಸರಿ ಅನ್ನಂಗಾಗುತ್ತೆ. ಈಗ ನಮ್ಮವ್ರನ್ನ ನೀನ್ ತಡಿಯಪ್ಪ, ಮಾತಾಡ್ಬೇಡ, ತಡಿ, ಇವ್ರು ಹೇಳಿ ಅಂತಾರೆ. ಇದು ವಿಚಾರ. ನಮ್ಮ ಸಮುದಾಯನೇ ಹಂಗಿರೋದು. ನಾವು ಇಡೀ ದೇಶದಲ್ಲಿ ನಾವು ಕಟ್ಟ ಕಡೆ ಹೋಯ್ತೆ. ಜೈ ಭೀಮ್. ಅಮ್ಮ ನಮಸ್ಕಾರ, ನಿಮ್ಮ ಹೆಸರಮ್ಮ? ದೇವಿರಮ್ಮ. ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ ಗ್ರಾಮದಲ್ಲಿ? ನಾವು ತಾಲೂಕ್ ಆಫೀಸ್ ಮುಂದೆ ಹೋಗಿ ಇದಕ್ಕೆ ನ್ಯಾಯ ಕುತ್ಕೊಂಡಾಗ ಅವ್ರೇನು ಮಾತ್ರ ಗಂಡು ಮಕ್ಳು ಅವ್ರಿಗೇನು ಇದಿಲ್ಲ, ಅದರಿಂದ ತಂದು ಹೆಣ್ಮಕ್ಳು ಬೀದಿ ಕುತ್ಕೊಂಡಿದಾರ ಅಂತ ತಿಳ್ಕೊಂಡಿದಾರೆ ಸರ್ ಅವರು. ಬಂದ್ಬಿಟ್ಟು ನಮ್ಗೆ ಅದೊಂದು ಇದೊಂದು ಅಂತ ಹೇಳ್ಬಿಟ್ಟು ನಾವು ನೈಟ್ ಎಲ್ಲ ನಾನು ಇರೋದ್ ಹೆಣ್ಮಕ್ಳಿಗೆ ಅವ್ರಿಗೇನಿಲ್ಲ. ಅದೇ ಅವ್ರ ಹೆಣ್ಮಕ್ಳು ಆತರ ಹೋಗಿದ್ರೆ ಅವ್ರಿಗೆ ಏನ್ ಅನಿಸ್ತಿತ್ತು ಅಷ್ಟೇ ಹೇಳ್ರಿ ಸರ್. ಹೋರಾಟ ಮಾಡಕ್ ಬಂದಾರ ಅಂತ ಅನ್ಕೊಂಡಿಲ್ಲ. ಅವ್ರ ಗಂಡು ಮಕ್ಳು ಏನು ಅವ್ರಿಗೆ ತಂದೆ ಹಾಕದ ತಂದು ಬೀದಿ ಕುಂಡ್ರಿಸಿದಾರ ಅಂತ ತಿಳ್ಕೊಂಡಿದಾರೆ ಸರ್ ಅವರು. ಪಾಲನೆ ಮಾಡ್ಬೇಕು ಅಂತ ನಮ್ ಜನನ ಅವರು ಶಾಸಕರಾಗ್ಲಿ ಇನ್ನೊಬ್ರಾಗ್ಲಿ ಸರ್ಕಾರದಲ್ಲಿ ಏನ್ ಅಧಿಕಾರದಲ್ಲಿ ಇದ್ರ ಅವ್ರೆಲ್ಲ ನಮ್ ಗಂಜಿಗುಂಟೆ ಬಗ್ಗೆ ಮಾತ್ರ ಬಗ್ಗೆ ಇಷ್ಟೇ ಸರ್ ಅವ್ರು ತಿಳ್ಕೊಂಡ್ರೆ. ಅಷ್ಟ್ ಬಿಟ್ರೆ ಮತ್ತೆ ಮುಂದಕ್ಕೆ ನಾವೇನು ಮಾತಾಡಕ್ ಆಗಲ್ಲ ಸರ್. ಇಷ್ಟೇ ನಮ್ ಸಂದೇಶನ ಕೇವಲವಾಗಿ ಮಾತಾಡ್ದನು ಬರ್ಬೇಕು ಸರ್. ನಾವಿವತ್ತು ಬರ್ಲಿ ನಮ್ಮ ಎದುರಿಗೆ ಬರ್ಬೇಕು ಸರ್. ಅವ್ರು ಕೇವಲವಾಗಿ ಮಾತಾಡಿದಾನಲ್ಲ, ಅವನು ನಮ್ಮಂತ ಒಂದು ಜಾತಿವನಾಗಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಮೇಲೆ ಸಂದೇಶಣ್ಣ ನಮ್ಮ ಬಗ್ಗೆ ಯಾಕೆ ಹೋರಾಟ ಮಾಡಿದ್ರೆ ನಮ್ಮ ಹೆಣ್ಣು ಮಕ್ಕಳ ಬೀದಿ ಕುಂಡ್ರಿಸಿದ್ರಲ್ಲ ಅನ್ನೋ ಒಂದು ಕಿಚ್ಚಿಗೆ ಅಲ್ಲಿಂದ ಇಲ್ಲಿ ಬಂದಿದ್ದ. ಯಾವ ದೇಶ ಆದ್ರೆ ಯಾವ ಇದಾದ್ರೇನು ಮತ್ತೆ ಬಡವ್ರ ಹೆಣ್ಮಕ್ಳ ಬಡವರು ಯಾಕೆ ಇದಕ್ ಬರ್ತಾರೆ ಓಟ್ ಕೊಡ್ರಿ ಅಂತ ಬರ್ತಾರೆ ಸರ್ ಅವರು. ನ್ಯಾಯ ಯಾಕೆ ಕೊಡಿಸ್ಲಿಲ್ಲ? ಅವತ್ತಿನ ದಿವಸ ಇಷ್ಟು ನೈಟ್ ಬಂದ್ ಹೆಣ್ಮಕ್ಳು ಕುಂಡ್ರಿಸ್ಕೊಂಡಿದ್ರಲ್ಲ ಅಂತ ಅವ್ರಿಗೇನು ನಾಚಿಕೆ ಮರ್ಯಾದೆ ಅನ್ನಿಸ್ಲಿಲ್ಲ ಸರ್. ಅವ್ರಿಗೇನು ಅನಿಸ್ತಿಲ್ವಾ? ಅಷ್ಟೇ ಹೇಳಿ ಸರ್. ಅವ್ರು ಬಂದು ನಮ್ಮ ಮುಂದೆ ನ್ಯಾಯ ಇಷ್ಟು ಕೊಡ್ಬೇಕು. ಅವತ್ತು 8 ದಿವಸ ಕುತ್ಕೊಂಡ್ರಲ್ಲ ನಮ್ಮ ಹೆಣ್ಮಕ್ಳು ಏನು ಕುತ್ಕೊಂಡ್ರಿ ಇಂತ ಊರಾಗ ಬಂದು ಕುತ್ಕೊಂಡಿದ್ರಲ್ಲ ನಮ್ಮ ಹೆಣ್ಮಕ್ಳು ಬೀದಿ ಬಿದ್ದಿದಾರಲ್ಲ, ಅವ್ರು ಏನು ಬಿದ್ದಿದಾರ ಅಂತ ಮತ್ತೆ ಕೇಳಿದ್ರೆ ಆತ ಮನುಷ್ಯನು ಅಂತ ನಾವ್ ಅನ್ಕೊಂತಿದ್ವಿ ಸರ್. ಇವತ್ತು ಯಾವ್ದೋ ಒಂದು ಅಧಿಕಾರಿ ಇಂದಿನ ಅಂತಂದ ಹೇಳಿ ನಮ್ಮ ಸಂದೇಶನ ಏನ್ ಬೇಕಾದ್ರು ಮಾತಾಡಕ್ಕೆ ನಾವ್ ಬಿಡೋ ತಯಾರಿಲ್ಲ ಸರ್. ನಾವ್ 17ನೇ ತಾರೀಕಿಗೆ ಧರಣಿ ಕುತ್ಕೊಳ್ಳೋದೇ ಹೊರತುವಾಗಿ ನಾವ್ ಯಾವ್ದೇ ಕಾರಣಕ್ಕೂ ಹಿಂದೆ ತೆಗಿಯರಲ್ಲ. ಏನು ನಾವ್ ಎಲ್ಲಿಗೆ ಹೋಗಕ್ಕೂ ಸಿದ್ಧವಾಗಿದ್ವಿ ಸರ್. ಅವರಿಂದ ಹೋರಾಟ ಮಾಡ್ತೀರಾ? ಮತ್ತೆ ಈಗ ನಿಮಗೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ? ಇನ್ನ ನ್ಯಾಯ ಸಿಗ್ತಿಲ್ಲ. ನಮಗೆ ಸಿಗೋವರೆಗೂ ನಾವು ಧರಣಿ ಕುತ್ಕೊಳ್ಳೋದಂತೂ ನಾವ್ ಎಂದಿಗೂ ಬಿಡಲ್ಲ ಸರ್. ತಮ್ಮ ಹೆಸರು ಸರ್? ಮಾಲಿಗಪ್ಪ ಅಂತ ಹೇಳಿ. ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಇಲ್ಲಿ ವಾಸ್ತವಾಂಶ ಏನಂದ್ರೆ ಸರ್, ಈ ನಾವು ಹೋರಾಟ ಮಾಡಿದ್ವಲ್ಲ 8-10 ದಿನಗಟ್ಟಲೆ ಹೋರಾಟ ಮಾಡಿದ್ರು ಯಾವ್ದೇ ಆಕ್ಷನ್ ತಗೊಂಡಿದ್ವಿ ಅಂತಂದ್ರೆ ಯುವ ಸಾಹೇಬರು ಮೊನ್ನೆ ಮೀಡಿಯಾದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನಾವು ಪರಿಶೀಲನೆ ಮಾಡಿ 70 ಮನೆಯಲ್ಲಿ 46 ಮಾಡಿದ್ವಿ, ಅದರಲ್ಲಿ ನಮ್ಮ ಸಮುದಾಯಕ್ಕೆ 25 ಮನೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ನಾವು ಅದನ್ನ ಒಪ್ಪಿಕೊಂತೀವಿ. 25 ಮನೆ ಅಂದ್ರೆ ಸುಮ್ಮನೆ ಏನು ಗೊತ್ತಿಲ್ಲದೆ ನಿಮ್ಮನ್ನ ಕೇರಳದಲ್ಲಿ 25 ಮನೆ ಕಟ್ಟಿದ್ರಲ್ಲ, ಮತ್ತೆ ಅವ್ರಿಗೆ ನೀವ್ ಏನ್ ಆಕ್ಷನ್ ತಗೊಂಡಿದ್ರ?
ಈಗ ನಮ್ಮನ್ನ ಅಧಿಕಾರಿಗಳು- ಪರಿಶೀಲನೆ ಮಾಡಿ ಒಂದು ಜಾಗ ಒಂದ್ ನಿಮಿಷ, ಅಧಿಕಾರಿಗಳು ಗಮನಕ್ಕೆ ಬರ್ದಲೇನೆ ಕಟ್ಟಿದ್ದಾರೆ. ಅಧಿಕಾರಿ ಗಮನಕ್ಕೆ ಬರದಲ್ಲೇ ಕಟ್ಟಿದ್ದಾರೆ. ಅದು ನಾವು ಹೋರಾಟ ಮಾಡಿ ಅಧಿಕಾರಿಗಳು ಅದನ್ನ ಕ್ವಶನ್ ಮಾಡ್ತಾ ಇಲ್ಲ. ಯಾವುದೇ ರೀತಿ ಕ್ವಶನ್ ಮಾಡಿಲ್ಲ. 25 ಮನೆ ನೀವು ಹೆಂಗ್ ಕಟ್ಟಿಲ್ಲ ಅಂತ ಕ್ವಶನ್ ಮಾಡಿಲ್ಲ. ಅದು ನಿಮ್ಮ ಸೈಟ್ಗಳು ನಿಮ್ಮ ಜಾಗಗಳು ಊರಲ್ಲಿ ಇದಾವ ಇಲ್ಲ ಅಂತ ಕೇಳಿಲ್ಲ. ನಮ್ಗೆ 10-12 ಅಡಿ ಜೀವನ ಮಾಡಾರನ ನಿಮ್ಗೆ ಜಾಗ ಇದೆ ನಿಮ್ಗೆ ಎಲ್ಲ ಅಂತ ಖಂಡಿಸಿದಾರಲ್ಲ. ನೀವು 25 ಮನೆ ಊರೊಳಗೆ ಮನೆ ಇಟ್ಕೊಂಡು ಜಾಗ ಇಟ್ಕೊಂಡು ಅಲ್ಲಿ ಕಟ್ಟಿದ್ರ ಅಂತ ಹೇಳಿ ನೀವ್ ಯಾಕೆ ನೀವು ಪರಿಗಣಿಸಿಲ್ಲ? ವಿ.ಒ ಸಾಹೇಬ್ರಾಗ್ಲಿ ತಹಸೀಲ್ದಾರ್ರಾಗ್ಲಿ ಫಸ್ಟ್ ಇದನ್ನ ಪರಿಗಣಿಸಿ ನಮಗೆ ನಿಮಗೆ ಜಾಗ ಇದೆ ಅಂತ ಹೇಳಿ ಒಪ್ಪಿದ್ರೆ ನಾವು ಅವರಿಗೆ ಮನ್ನಣೆ ಕೊಡ್ತೀವಿ, ಅವ್ರಿಗೆ ಸ್ವಾಗತಿಸ್ತೀವಿ, ಅವ್ರಿಗೆ ಹೂನಾರ ಹಾಕ್ತೀವಿ. ಆದ್ರೆ ಆ ಒಂದು ಸಮುದಾಯಕ್ಕೆ ಬೆಂಬಲ ಕೊಟ್ಟುಕೊಂಡು ಅವರೇ ಸಮುದಾಯಕ್ಕೆ ಎಲ್ಲ ಬೆಂಬಲ ಕೊಟ್ಟುಕೊಂಡು ಅವ್ರು ಮಾಡಿದಲ್ಲಿ 25 ಮನೆ ನಾವು ಸ್ಟ್ರೈಕ್ ಮಾಡಿದ್ಮೇಲೆ 25 ಮನೆಗಳು ಆರ್ಸಿಸಿ ಆಗಿದಾವ. ಇವರು ಕುಮ್ಮಕ್ ಕೊಡದಲ್ಲೇ ಆಗಿದಾವ. ಇವ್ರು ಕುಮ್ಮಕ್ ಕೊಡೋದ್ರಿಂದಲೇ ಇಷ್ಟೊಂದೆಲ್ಲ ಹಗರಣ ನಡೀತಿರೋದಂತ ನಾವು ಗಂಟಾಘೋಷವಾಗಿ ಹೇಳ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇದು ವೀಕ್ಷಕ ಗಂಜಿಗುಂಟೆ ಏನು ಏಕೆ ಕಾಲನಿ ಆಗಿರ್ತಕ್ಕಂತ ಒಂದು ಮಾದಿಗ ಸಮುದಾಯದ ಸಂಪೂರ್ಣ ನೋವನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಯಾವ ರೀತಿ ಇದನ್ನ ಸ್ಪಂದಿಸುವಂತ ಕೆಲಸ ಮಾಡ್ತೀರಾ? ಚಳ್ಳಕೆರೆಯ ಶಾಸಕರಾಗ್ಬೋದು, ಮತ್ತೆ ಇಲ್ಲ ಇಒ ಆಗ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, ಮತ್ತೆ ಅಧ್ಯಕ್ಷರು, ಮತ್ತೆ PDO ಯಾವ ರೀತಿ ಇದನ್ನ ಗಮನ ಹರಿಸಿ ಕೆಲಸ ಮಾಡ್ತೀರಾ ಅಂತ ಮುಂದಿನ ನಿಟ್ಟಿನಾಗ ನೋಡ್ಬೇಕಾಗತ್ತೆ. ನೋಡೋಣ. ಹಾಗೆ ಇನ್ನೇನ್ ಮುಂದೆ 17ನೇ ತಾರೀಕು ಕೂಡ ಒಂದು ಹೋರಾಟನ ಹಮ್ಮಿಕೊಂಡಿದ್ದಾರೆ. ಅದನ್ನು ಕೂಡ ಯಾವ ರೀತಿ ಹೋರಾಟ ಮಾಡಕ್ಕೆ ನೀವು ಅವಕಾಶ ಮಾಡ್ಕೊಡ್ತೀರಾ ಅಥವಾ ಅವರ ಕೆಲ್ಸಕ್ಕೆ ಸ್ಪಂದಿಸ್ತೀರಾ ಅನ್ನೋದನ್ನ ನೋಡ್ಬೇಕಾಗಿದೆ. ಬನ್ನಿ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್, ಮಹೇಶ್, ನಮಸ್ಕಾರ.